बागलकोट जिल्ह्यातील जमखंडी येथे माजी देवदासी महिलांसाठी एक दिवसीय कायदेविषयक जनजागृती व सहाय्य कार्यशाळेचे आयोजन करण्यात आले होते. कर्नाटक राज्य महिला विकास महामंडळ बेंगळूर, महिला व बाल विकास विभाग बागलकोट, जिल्हा कायदा सेवा प्राधिकरण बागलकोट, तालुका कायदा सेवा समिती व जमखंडी वकील संघ तसेच देवदासी पुनर्वसन योजना बागलकोट यांच्या संयुक्त विद्यमाने शहरातील तालुका पंचायत सभागृहात ही एक दिवसीय कायदेविषयक जनजागृती कार्यशाळा आयोजित करण्यात आली होती. ಹೆಜ್ಜೆ ಪೂಜೆ ಯಾರು ನೋಡಿದ್ರೆ ಏನಲ್ಲ ಹೆಜ್ಜೆ ಪೂಜೆ ಒಳಗೆ ಒಬ್ಬ ವೈಶ್ಯಾವಾಟಿಕೆ ಮಾಡೋಂಥ ಒಬ್ಬ ಹೆಣ್ಣು ಮಗಳು ಅದನ್ನು ಬಿಟ್ಟು ಹೊರಗಡೆ ಬಂದು ಸಮಾಜದೊಳಗೆ ಒಂದು ಗೌರವಯುತವಾಗಿ ಬದುಕಂದ್ರೆ ಅವಕಾಶ ಸಿಗಂಗೆ ಅವಳು ಕರಿಕೆ ಸಾವಿಗೆ ಶರಣಾಗಿರ್ತಾರೆ ಅಂತ ಉತ್ತರ ಕನ್ನಡದ ಒಂದು ಪಿಕ್ಚರ್ ನೋಡು ನೋಡಿ ತಿಳ್ಕೊ. ಸಮಾಜದೊಳಗೆ ನಾವು ಮರ್ಯಾದೆ ಗೌರವ ಜೀವನ ಮಾಡಬೇಕು, ಪ್ರಯತ್ನ ಮಾಡಬೇಕು ಅಂತ ನಾನು ಇಂಥ ಜಾತಿಯೊಳಗೆ ಹುಟ್ಟಿನಿ ಇದನ್ನ ಮಾಡಬೇಕು ನಮ್ಮ ರಾಷ್ಟ್ರಪತಿ ಉದ್ದೇಶ. ಯಾಕಾದ್ರೆ ಅವರು ಪ್ರಯತ್ನದಿಂದ ಮಾಡ್ತಾರೆ. ಎಲ್ಲರಿಗೂ ಅವಕಾಶ ಇದೆ. ಮನುಷ್ಯ ಜನ್ಮ ಹುಲ್ಲುಕಡ್ಡಿ ಅಲ್ಲ. ನಿಮ್ಮ ಹುಟ್ಟಿ ಬರಬೇಕಾದ್ರೆ ಅದನ್ನು ನಾವು ಅದನ್ನು ಬಾಟ್ಲಿಕ್ಕೆ ಬಿಡಬಾರ್ದು. ಅದಕ್ಕೆ ಯಾವ ಪರಿಸ್ಥಿತಿ ಒಳಗೂ ನಾವು ಇದನ್ನು ನಿರ್ಮೂಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಇಂಥ ಒಂದು ಘಟನೆಗಳು ನಡೆದ್ರೆ ನೀವು ಖುದ್ದಾಗಿ ಕಂಪ್ಲೇಂಟ್ ಕೊಡಬೇಕು. ಅದೇ ನಿಮ್ಮ ಮೇಲಾಧಿಕಾರಿಗಳ ಮುಖಾಂತರ ಕಂಪ್ಲೇಂಟ್ ಕೊಡಬೇಕು. NGO ಮುಖಾಂತರ ನೀವು ಕಂಪ್ಲೇಂಟ್ ಕೊಡ್ಬೋದು. ನಿಮ್ಮ ಪುನರ್ವಸತಿಗೆ ಸಂಬಂಧಪಟ್ಟಂಗೆ ಮಾಜಿ ದೇವದಾಸಿಯರಿಗೆ ಸಂಬಂಧಪಟ್ಟಂಗೆ DC ಅವರು ಹೆಡ್ ರಿಹ್ಯಾಬಿಲಿಟೇಷನ್ ಆಫೀಸರ್ ಅವ್ರ ಮುಖಾಂತರ ನೀವು ಸೌಲಭ್ಯಗಳನ್ನು ಪಡೀರಿ. ದಯವಿಟ್ಟು ಈ ಒಂದು ಕೇಸಸ್ 330 HIV ಪೇಷಂಟ್ಸ್ ನಮ್ಮ ಸರ್ಕಾರದ ಸೆನ್ಸಸ್ ಪ್ರಕಾರ ದೇವದಾಸಿ 46,000, ಒಬ್ಬರು 80,000, 46,000, 80,000. ಅದಕ್ಕೆ ನಾವು ಇದನ್ನ ಈ ವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡಿ ನಾವು ಇದ್ರ ಬಗ್ಗೆ ನೀವು ಕಾನೂನು ಜಾಗೃತಿ ಕೊಟ್ಟು ನಿಮ್ಗೆ ಏನು ಅನ್ಯಾಯ ಆಕೈತಿ ನಮ್ಗೆ ಯಾವತ್ತೂ ಕಾನೂನು ನಾವು ಸಲ್ಲಿಸ್ತೀವಿ. ನಿಮಗಾಗಿ ಯಾವುದೇ ಖರ್ಚು ವೆಚ್ಚದಿಂದ ಫ್ರೀಯಾಗಿ ನಾವು ಸಲ್ಲಿಸ್ತೀವಿ. ಅದಕ್ಕಾದ ಸರ್ಕಾರದ ಒಂದು ವ್ಯವಸ್ಥೆ ಇದೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಆ ಒಂದು ವ್ಯವಸ್ಥೆ ಇದೆ. ನೀವು ಮುನ್ನೆಲೆಗೆ ಬನ್ನಿ. ಯಾವುದೇ ಸಮಸ್ಯೆಗಳು ಬಂದರೂ ನಾವು ಉಚಿತವಾಗಿ ನಾವು ಪರಿಹಾರ ಕೊಡಿಸ್ತೀವಿ ಹೇಳಿ ನಾವೆಲ್ಲರೂ ಕೆಟ್ಟ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡೋಣ ಅಂತ ಹೇಳಿ ಕಾನೂನಿಗಾಗಿ ಏನ್ ಮಾಡ್ತಾ ಇದ್ದೀವಿ. ಯಾವುದಾದ್ರೂ ಮಹಿಳೆಗೆ ಯಾವುದಾದ್ರೂ ಒಂದು ಕಿರುಕುಳ ಆಗ್ತಿದ್ರೆ, ಏನಾದರೂ ತೊಂದರೆ ಆಗ್ತಿದ್ರೆ ಅವರಿಗೆ ನಾವು ಏನ್ ಮಾಡ್ತೀವಿ, ನಮ್ಮ ತಾಲೂಕು ಕಾನೂನು ಸಲಹಾ ಸಮಿತಿಯಿಂದ ಉಚಿತವಾಗಿ ಕಾನೂನನ್ನು ಒದಗಿಸುತ್ತೇವೆ. ಯಾವುದೇ ರೀತಿ ಫೀಯನ್ನು ಕಟ್ಟುವುದಿಲ್ಲ. ನಿಮಗೆ ಏನಾದರೂ ಸಮಸ್ಯೆ ಇದ್ರೆ ನನ್ನ ವಕೀಲರು ಕೂಡ ಹಕ್ಕಿಲ್ಲ, ನಾನು ಹೆಂಗ್ ಮಾಡಿದೆ ಅಂತ ಕುಂದ್ರು ಭಯನೇ ಬೇಡ. ನೀವು ಕೇವಲ ನಮ್ಮ ತಾಲೂಕು ಕಾನೂನು ಸಲಹಾ ಸಮಿತಿಗೆ ಬಂದ್ರೆ ಒಂದು ಅರ್ಜಿಯನ್ನ ಕೊಟ್ಟರೆ ನಿಮಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಉಚಿತವಾಗಿ ಕಾನೂನು ಸಲಹೆಯನ್ನ ನೀಡ್ತಾರೆ. ನಿಮ್ಮ ಪ್ರಕರಣವನ್ನ ಉಚಿತವಾಗಿ ಇತ್ಯರ್ಥಪಡಿಸ್ತಾರೆ ಅಂತ ಹೇಳಿ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇನ್ನೊಂದು ಏನು ಅಂತಂದ್ರೆ, ಯಾರಾದ್ರೂ ಲೈಂಗಿಕ ಕಿರುಕುಳ ಸಂತ್ರಸ್ತೆಯರಿಗೆ ಅವರನ್ನ ರಕ್ಷಿಸಿಕೊಳ್ಳುವ ಹಕ್ಕು. ಅಂದ್ರೆ ಯಾರಾದ್ರೂ ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ರೆ ಅವರಿಗೆ ಏನ್ ಮಾಡ್ತಾರೆ, ಅವರಿಗೆ ಅವರ ಹೆಸರನ್ನ ಗೌಪ್ಯವಾಗಿಡುತ್ತೇವೆ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ಲೈಂಗಿಕ ಕಿರುಕುಳ ಸಂತ್ರಸ್ತೆಯರಿಗೆ ಅನಾಮಧೇಯತೆಯ ಹಕ್ಕನ್ನು ಅಂದ್ರೆ ಏನ್ ಮಾಡೋದು, ಯಾರಾದ್ರೂ ಇವತ್ತೆಲ್ಲ ಯಾರಾದ್ರೂ ಲೈಂಗಿಕ ಕಿರುಕುಳಕ್ಕೆ ಒಳಪಟ್ಟರೆ ಅವರು ಕೇವಲ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮುಂದೆ ಆಗಿರ್ಬೋದು ಮತ್ತು ಮಹಿಳಾ ಪೊಲೀಸ್ ಅಧಿಕಾರಿ ಮುಂದೆ ಮಾತ್ರ ಅವರಿಗೆ ದೂರನ್ನ ಕೊಡಲು ಹಕ್ಕನ್ನು ಕೊಡಲಾಗಿದೆ. ನೀವು ಅಲ್ಲಿ ಹೋಗಿ ಅಷ್ಟೇ ಕೊಡಬಹುದು. ಮತ್ತೆ ನೀವು ಯಾರು ಕೊಟ್ಟಿರ್ತಿರ್ತಾರ ಹೆಸರನ್ನ, ಅವ್ರ ಹೆಸರನ್ನ ನಾವು ಏನ್ ಮಾಡ್ತೀವಿ, ಗೌಪ್ಯವಾಗಿರ್ತೀವಿ. ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಇವ್ರು ಕಂಪ್ಲೇಂಟ್ ಕೊಟ್ಟಾರು, ಇವರ ಮಾಡ್ಯಾರು ಅಂತೇಳಿ ನಾವು ಯಾವುದೇ ರೀತಿ ಇವರ ಸಂತ್ರಸ್ತರಾರು ಅಂತೇಳಿ ಯಾವುದೇ ರೀತಿ ನಿಮ್ಮ ಹೆಸರನ್ನ ಎಲ್ಲಿಯೂ ನಾವು ಹೊರಗೆ ಹಾಕೋದಿಲ್ಲ. ಆದ್ರಿಂದ ಪ್ರತಿಯೊಬ್ಬ ಮಹಿಳೆಯರು ಯಾರಾದರೂ ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ರೆ ಅವರಿಗೆ ತಿಳುವಳಿಕೆಯನ್ನ ನೀಡಿ ಅವರಿಗೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅಥವಾ
ನಾವು ಹಿಂದಿನ ದಿವಸ ನೋಡಿದ್ವಿ ಗಾಂಧೀಜಿ ಅವರು ಏನು ಹೇಳ್ತಾ ಇದ್ರು ರಾತ್ರಿ ಮಧ್ಯಾಹ್ನ या कार्यक्रमाचे उद्घाटन वकील संघाचे सचिव शिवानंद पारशेट्टी, बालविकास प्रकल्पाधिकारी कार्यालयाचे BG हिरेमठ, कर्नाटक राज्य महिला विकास महामंडळाचे निरीक्षक मधु लोकापूर, देवदासी पुनर्वसन योजना अधिकारी MB मदरखंडी, वकील लक्ष्मी सौदी, जिल्हा संसाधन व्यक्ती प्रवीण पुजारी, प्रशिक्षक शिवकुमार यांच्यासह उपस्थित मान्यवरांनी रोपाला पाणी घालून उद्घाटन केले. यानंतर वकील शिवानंद पारशेट्टी, वकील लक्ष्मी सौदी, मधु लोकापर, BG हिरेमठ आदी मान्यवरांनी कार्यक्रमाला संबोधित करून मार्गदर्शन केले. या प्रसंगी माजी देवदासी महिला तसेच शहरातील प्रमुख नागरिक मोठ्या संख्येने उपस्थित होते. उदय होसमनी, KMM मराठी, जमखंडी.